ಚೀಲದಲ್ಲಿ ಎಷ್ಟಿದೆ? 50 ಇದೆಯಾ? 50 ಆರ್ಡರ್ಸ್ ಅಲ್ಲಿ ಚೀಲದಲ್ಲಿದೆ. ಸೊ ಇಲ್ಲಿ ಇವತ್ತು ನಾನು ವಿಡಿಯೋ ಮಾಡಿ ಹಾಕಿದ್ನಲ್ಲ ಕಾಂಬೋ ಆಫರ್ ಇದೆ ಅಂತ, ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದೀನಿ. ಆಕ್ಚುಲಿ ಅದನ್ನು ಸಹ ಸಾಲ್ತಾ ಇಲ್ಲ ರಾಗಿ ಮಾಲ್ಟ್ಗೆ, ಅದಕ್ಕಿನ್ನು ಸ್ಟಿಕ್ಕರ್ಸ್ ಎಲ್ಲ ಹಾಕ್ಬೇಕು. ಅಂಡ್ ಇಲ್ಲಿ ಅದು 50 ಅಲ್ದೇನೆ ಇಲ್ಲಿ ಎಕ್ಸ್ಟ್ರಾ ಪ್ಯಾಕ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 7:15 ಆಗಿದೆ. ಸೊ ಇನ್ನೂ ಸುಮಾರು ಇದಾವೆ ಪ್ಯಾಕಿಂಗ್ಗೆ. ಒಂದು ಕಾಂಬೋ ಆಫರ್ ಅಂತ ಹೇಳಿದೆ ನಾನು. 1/4 kg ಡ್ರೈ ಫ್ರೂಟ್ಸ್ ಮಿಕ್ಸ್ ಮತ್ತೆ 1/4 kg ರಾಗಿ ಚೋಕೋ ಮಾಲ್ಟ್ 3 ಡೇಸ್ ಮಾತ್ರ ಆಫರ್ ಇರುತ್ತೆ. ಇವತ್ತೆಷ್ಟು ಡೇಟು? 17, ಇವತ್ತು 18. ಇವತ್ತು ಆಲ್ಮೋಸ್ಟ್ ಒಂದು 20 ಆರ್ಡರ್ಸ್ ಬಂದಿದೆ ಕಾಂಬೋ ಆಫರ್. 18, 19, 20 3 ದಿನ ಮಾತ್ರ ಆಫರ್ ಇರುತ್ತೆ. 710 ಸಿಗುವಂತ ಪ್ರಾಡಕ್ಟ್ಸ್ ನಿಮ್ಗೆ 680 ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜ್. ಸೊ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ. ಸೊ ರಾಗಿ ಮಾಲ್ಟ್ ಅಂತೂ ಎಷ್ಟು ಖಾಲಿ ಆಗ್ತಾ ಇದೆ ಅಂದ್ರೆ, ಇದು 17 kg ಇವತ್ತು ಮಾಡಿರೋದು. 17 kg ಫುಲ್ ಪ್ರೀ ಬುಕ್ಕಿಂಗ್ ಆಗೋಗಿದೆ ಆಲ್ರೆಡಿ. ಸೊ ಬೇಗ ಬೇಗ ಆರ್ಡರ್ ಪ್ಯಾಕ್ ಮಾಡ್ಕೊಳ್ಳಿ, ಆರ್ಡರ್ ಮಾಡಿ ಪ್ರೀ ಬುಕ್ ಮಾಡ್ಕೊಳ್ಳಿ, ತರಿಸ್ಕೊಂಡು ನೀವು ಸಹ ಟೇಸ್ಟ್ ನೋಡಿ. ಥ್ಯಾಂಕ್ ಯು. ಸೊ ನಿನ್ನೆ ಮಾಡಿದಂತ ನಾನು ವಿಡಿಯೋ ಮಾಡಿದ್ದೆ ಅಲ್ವಾ, ಕಾಂಬೋ ಆಫರ್ 3 ಡೇಸ್ ಕೊಡ್ತಾ ಇದ್ದೀನಿ ಅಂತ. ಅದು ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಎಲ್ಲರೂ ಕಾಂಬೋ ಬೇಕು ಅಂತ ಮೆಸೇಜ್ ಮಾಡ್ತಾ ಇದ್ದೀರಾ, ವಾಟ್ಸ್ಆ್ಯಪ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿನ್ನೆ ಫಸ್ಟ್ ಆರ್ಡರ್ ಮಾಡಿದವ್ರದ್ದು ಎಲ್ಲಾನು ನಿನ್ನೆ ಸಂಜೆನೆ ಡಿಸ್ಪ್ಯಾಚ್ ಆಗಿದೆ ಆರ್ಡರ್ಸು. ಇವತ್ತು ಬುಧವಾರ, ಬೈ ಥರ್ಸ್ಡೇ ಆರ್ ಫ್ರೈಡೇ ಯು ವಿಲ್ ಗೆಟ್ ಯುವರ್ ಆರ್ಡರ್. ಇನ್ನೊಂದು ಏನು ಅಂತ ಅಂದ್ರೆ, ಕಾಂಬೋ ಜಾಸ್ತಿ ಬರ್ತಾ ಇರೋದ್ರಿಂದ ರಾಗಿ ಖಾಲಿ ಆಗೋಗಿದೆ. ಯಾರ್ಯಾರು 3 ಡೇಸ್ ಬುಕ್ ಮಾಡ್ಕೊಂತೀರಾ, ಫಸ್ಟ್ ಡೇ ಬುಕ್ ಮಾಡ್ಕೊಂಡಿದ್ದವ್ರದ್ದೆಲ್ಲ ನೆನ್ನೆನೆ ಕಳಿಸ್ಬಿಟ್ಟಿದ್ದೀನಿ ನಾನು ಸಂಜೆ. ಅಂಡ್ ಇವತ್ತು ನಾಳೆ ಬುಕ್ ಮಾಡ್ಕೋಬಹುದು, ಪ್ರೀ ಬುಕ್ ಮಾಡ್ಕೋಬಹುದು. ಪೇಮೆಂಟ್ ಕೊಟ್ಟು ನಿಮ್ದು ಬುಕ್ ಆಗಿದೆ ಅಂತ ಅಂದ್ರೆ ನಾನು ಖಂಡಿತ ಕಳಿಸ್ಕೊಡ್ತೀನಿ. ಸೋಮವಾರ ಡಿಸ್ಪ್ಯಾಚ್ ಆಗುತ್ತೆ ನಿಮ್ದು ಆರ್ಡರ್ಸ್ ಬಂದು. ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ನೀವು ಇವಾಗ ನೋಡಿದ್ರಿ, ಡೈಲಿ ಫ್ರೆಶ್ ಬ್ಯಾಚ್ ರೆಡಿ ಆಗುತ್ತೆ. ಬಟ್ ರಾಗಿ ಚೋಕೋ ಮಾಲ್ಟ್ ಪ್ರಾಬ್ಲಮ್ ಏನಂತ ಅಂದ್ರೆ, ರಾಗಿನ ನಾನು ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ, ಸುಮಾರು 15 kg ಆಗೋಷ್ಟು ರಾಗಿನ ನಾವು ಮೊಳಕೆ ಬರ್ಸಿ ಒಣಗಿ ಹಾಕ್ಸಿದ್ದು. 15 kg ರಾಗಿಗೆ ನಾವೆಲ್ಲ ಎಕ್ಸ್ಟ್ರಾ ಸಾಮಾನು ಹಾಕ್ತಿವಿ ಅಲ್ವಾ, ಬಾದಾಮಿ, ಗೋಡಂಬಿ, ಕಲ್ಸಕ್ರೆ ಮತ್ತೆ ಚಾಕ್ಲೇಟ್ ಪೌಡರ್ ಎಲ್ಲ ಸೇರಿ ಒಂದು 23 kg ಆಗೋಷ್ಟು ಆಗುತ್ತೆ. ಸೊ 1 ಡೇನಲ್ಲಿ 23 kg ಆಗೋಷ್ಟು ರಾಗಿ ಚೋಕೋ ಮಾಲ್ಟ್ ಫುಲ್ ಸೋಲ್ಡ್ ಔಟ್ ಆಗಿದೆ. ಸೊ ಇವತ್ತಿಗೆ ನಾನು ಮತ್ತೆ ಮಾಡ್ಕೋಬೇಕು ಅಂದ್ರೆ ನಂಗೆ 3 ಡೇಸ್ 4 ಡೇಸ್ ಟೈಮ್ ಬೇಕಾಗುತ್ತೆ. ಅಗೇನ್ ಇವಾಗ ನಾವು ರಾಗಿನ ನೆನೆ ಹಾಕಿದೀವಿ, ನಾಳೆಗೆ ಮೊಳಕೆ ಬರಿಸ್ಬೇಕು. ನಾಳೆ ಇಡೀ ದಿನ ಮೊಳಕೆ ಕಟ್ಟಿ ಇಡ್ಬೇಕಾಗತ್ತೆ, 2 ಡೇಸ್. ಅಂಡ್ ಅಗೇನ್ ಅದನ್ನ 1 ದಿನ ಬಿಸಿಲು ಚೆನ್ನಾಗಿದ್ರೆ 1 ದಿನ ಒಣಗತ್ತೆ, ಬಿಸಿಲು ಚೆನ್ನಾಗಿಲ್ಲ ಅಂದ್ರೆ 2 ದಿನ ಬೇಕಾಗತ್ತೆ. ಒನ್ಸ್ ಅದು ಒಣಗ್ತಿದ್ ಹಾಗೇನೆ ಸಂಜೆನೆ ಅದನ್ನ ಚೆನ್ನಾಗಿ ಘಮ ಬರೋವರೆಗೆ ಹುರಿದ್ಬಿಟ್ಟು ಮಿಲ್ ಮಾಡಿಸ್ಬಿಟ್ರೆ ನಾವು ಎಕ್ಸ್ಟ್ರಾ ಅದಕ್ಕೆಲ್ಲ ಬಾದಾಮ್ ಮತ್ತೆ ಗೋಡಂಬಿ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಸ್ಬಿಡ್ಬೋದು. ಸೊ ಅದಕ್ಕೆ ನನಗೆ 4 ಡೇಸ್ ಬೇಕಾಗತ್ತೆ. ಸೊ ಹಾಗಾಗಿ ಇವತ್ತು ಮತ್ತೆ ನಾಳೆ ಬುಕ್ ಮಾಡಿದವ್ರಿಗೆಲ್ಲರಿಗೂ ನಾನು ಮಂಡೇ ಈವ್ನಿಂಗ್ ಡಿಸ್ಪ್ಯಾಚ್ ಮಾಡ್ತೀನಿ. ಸೊ ಮಂಡೇ ಈವ್ನಿಂಗ್ ಡಿಸ್ಪ್ಯಾಚ್ ಮಾಡ್ತು ಅಂತ ಅಂದ್ರೆ ನೀವು ಬ್ಯಾಂಗ್ಳೂರ್, ಮೈಸೂರು ಸಿಟಿ ಲಿಮಿಟ್ಸ್ ಅಲ್ಲಿ ಇರೋರ್ಗೆಲ್ಲ ಒಂದು 2 ಡೇಸ್ ಒಳಗಡೆನೆ ಬಂದು ರೀಚ್ ಆಗತ್ತೆ. ತುಂಬಾ ಇಂಟೀರಿಯರ್ಸ್ ಇದೀವಿ ನಾವು, ವಿಲೇಜ್ ಸೈಡು ಅಂತ ಅಂದ್ರೆ ನಾನು ಥ್ರೂ ಇಂಡಿಯಾ ಪೋಸ್ಟ್ ಥ್ರೂನೇ ಕಳಿಸ್ಬೇಕಾಗತ್ತೆ. ಅದಕ್ಕೆ ಮಿನಿಮಮ್ ಡೆಲಿವರಿ ಡೇಸ್ 7 ಡೇಸ್ ಆಗುತ್ತೆ. ಅಂಡ್ ಇನ್ನೊಂದೇನ್ ವಿಚಾರ ಅಂತ ಅಂದ್ರೆ, ನಾವು ಪಿನ್ ಕೋಡ್ ಕೇಳ್ತೀವಿ ಅಲ್ವಾ, ಸುಮಾರು ಜನ ಸ್ವಲ್ಪ ಚೇಂಜಸ್ ಇರುತ್ತೆ ಪಿನ್ ಕೋಡ್ ಅಲ್ಲಿ. ಹಳೆ ಪಿನ್ ಕೋಡ್ ಕಳ್ಸಿರ್ತೀರಾ, ಹೊಸದಾಗಿ ಚೇಂಜ್ ಮಾಡಿರ್ತಾರೆ ಆ ಏರಿಯಾ ಪಿನ್ ಕೋಡ್ಸ್ ನ. ಸೊ ಅದನ್ನ ನೀವು ತಿಳ್ಕೊಂಡು ದಯವಿಟ್ಟು ಪಿನ್ ಕೋಡ್ ಕಳಿಸಿ. ಯಾಕೆಂದ್ರೆ
ಒಂದು 4-5 ಹಾಗೇನೆ ಪಿನ್ ಕೋಡ್ ಇಶ್ಯೂ ಅಂತ ಅಂದ್ಬಿಟ್ಟು ನಮಗೆ ಕೊರಿಯರ್ ಸರ್ವಿಸ್ ಇಂದ ಮೆಸೇಜ್ಗಳು ಬರ್ತಾ ಇತ್ತು. ಈಗೇನ್ ನಾವು ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಚೇಂಜ್ ಆಗಿದೆಯಂತಲ್ಲ ಅಂತ ಅಂದು ತಿಳ್ಕೊಂತಾ ಇದೀವಿ. ಹಾಗಾಗಿ ಆ ಚೇಂಜಸ್ ಬೇಡ. ಯಾಕೆಂದ್ರೆ ಒನ್ಸ್ ಅದು ಪಿನ್ ಕೋಡ್ ಆಗಿರ್ಬೋದು ಅಥವಾ ಮೊಬೈಲ್ ನಂಬರ್ಸ್ ಆಗಿರ್ಬೋದು, ಒಂದು ರೋಡ್ ಹೆಚ್ಚು ಕಡಿಮೆ ಆಯ್ತು ಅಂದ್ರೂ ನಿಮ್ಗೆ ಪಾರ್ಸಲ್ ಸಿಗೋದು ತುಂಬಾನೇ ಲೇಟ್ ಆಗ್ಬಿಡತ್ತೆ. ಹಾಗಾಗಿ ಹೇಳ್ತಾ ಇದೀನಿ, ಕರೆಕ್ಟ್ ಅಡ್ರೆಸ್ ಕಳಿಸಿ, ಕರೆಕ್ಟ್ ಪಿನ್ ಕೋಡ್ ಕಳಿಸಿ ನೀವು. ಸೊ ಇದನ್ನ ಹೇಳ್ಬೇಕಾಗಿತ್ತು. ಅಂಡ್ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಜೊತೆ ಕಾಂಬೋ ಕೇಳಿದವ್ರಿಗೆ ಎಲ್ಲರಿಗೂ ಇವತ್ತು ಆರ್ಡರ್ ಮಾಡ್ಕೊಂಡವ್ರಿಗೆ ಇವತ್ತು ಮತ್ತೆ ನಾಳೆ ಮಾತ್ರ ಆಫರ್ ಇರುತ್ತೆ. ಕಾಂಬೋ ಆಫರ್ಸ್ 680 ರುಪೀಸ್ದು. ಅದನ್ನ ನಾನು ಸೋಮವಾರ ಡಿಸ್ಪ್ಯಾಚ್ ಮಾಡ್ತೀನಿ, ಖಂಡಿತವಾಗ್ಲೂ ಡಿಸ್ಪ್ಯಾಚ್ ಮಾಡ್ತೀನಿ. ಸುಮಾರು ಆರ್ಡರ್ಸ್ ಬರ್ತಾನೆ ಇದೆ. ಅಂಡ್ ಅದಕ್ಕೆಲ್ಲ ಪ್ರೀ ಬುಕ್ ಮಾಡ್ಕೋಬೇಕು. ಪ್ರೀ ಬುಕ್ ಮಾಡ್ಕೊಂಡಾಗ ನನಗೆ ಎಷ್ಟು ಪ್ರಿಪೇರ್ ಮಾಡಬೇಕು ರಾಗಿ ಚೋಕೋ ಮಾಲ್ಟ್ ಅಂತ ನನಗೆ ಗೊತ್ತಾಗುತ್ತೆ ಅಲ್ವಾ, ಐಡಿಯಾ. ಸೊ ಹಾಗಾಗಿ ನಾನು ಫಸ್ಟ್ ಹೇಳ್ತೀನಿ, ಸೋಮವಾರ ಸಂಜೆ ನಿಮ್ಮೆಲ್ಲರಿಗೂ ಡಿಸ್ಪ್ಯಾಚ್ ಆಗುತ್ತೆ. ಅಂಡ್ ನಿಮ್ಗೆ ಬರೀ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಬೇಕು, ರಾಗಿ ಚೋಕೋ ಮಾಲ್ಟ್ ಬೇಡ ಅಂತ ಅಂದ್ರೆ ಇದು ಖಂಡಿತವಾಗ್ಲೂ ಡೈಲಿ ಹೊಸ ಬ್ಯಾಚಸ್ ರೆಡಿ ಆಗ್ತಾ ಇರುತ್ತೆ, ನೀವು ಬುಕ್ ಮಾಡ್ಕೋಬಹುದು. ಅಂಡ್ ಇನ್ನೊಂದು ಏನು ಅಂದ್ರೆ, ನಿನ್ನೆ ನಾನು ಸಾಂಬಾರ್ ಪೌಡರ್ ತೋರಿಸಿದ್ದೆ ಅಲ್ವಾ, ನಮ್ಮ ಮನೆಗೆ ಆಗುವಷ್ಟು ನಾನು ವರ್ಷಕ್ಕೆ ಆಗ್ಲಿ ಅಂತ ಒಂದು 5 kg ಆಗುವಷ್ಟು ರೆಡಿ ಮಾಡಿಸಿಟ್ಕೊಂಡಿದ್ದು. ಅದರಲ್ಲಿ 2 ಮಿಕ್ಕಿರೋದು. ಸೊ ಇದು ಒಂದು ಪ್ಯಾಕೆಟ್ ನಾನು ಇಟ್ಕೊಂತೀನಿ, ಇವಾಗ ನಮಗೂ ಬೇಕಲ್ವಾ 1 ತಿಂಗಳಿಗೆ. ಸೊ ನೆಕ್ಸ್ಟ್ ಆರ್ಡರ್ ಬರ್ತಾ ಇದೆ ಅಂತ ಅಂದ್ರೆ ನಾನು ಹೊಸ ಬ್ಯಾಚ್ ಪ್ರಿಪೇರ್ ಮಾಡ್ತೀನಿ. ಸೊ ಖಂಡಿತ ಸಾಂಬಾರ್ ಪೌಡರು ಸುಮಾರು ಜನ 1/4 kg ಕೇಳ್ತಾ ಇದ್ದೀರಾ. 1/4 kg ವರ್ತ್ ಅಂತ ಅನ್ಸಲ್ಲ. ಅದು ತಗೊಂಡ್ರೆ ನೀವು ಅರ್ಧ kg ತಗೊಳ್ಳಿ. ಯಾಕೆಂದ್ರೆ ಒಂದು ಅರ್ಧ kg ಪ್ಯಾಕೆಟ್ ನೀವು ತಗೊಂಡ್ರಿ ಅಂತ ಅಂದ್ರೆ ಸುಮಾರು 1.5 ತಿಂಗಳ ತನಕನೂ ನಿಮ್ಗೆ ಬರುತ್ತೆ. ಅಂಡ್ ಅಗೇನ್ ಇದರಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಹಾಕಿರಲ್ಲ, ಚೆನ್ನಾಗಿ ಕಲರ್ ಬರ್ಲಿ ಅಂತ ಕಲರ್ ಹಾಕಿರಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡಿನೇ ನಾವು ಸಾಂಬಾರ್ ಪುಡಿ ಮಾಡ್ಸಿರ್ತೀವಿ. ಯಾವುದೇ ಫ್ಲೇವರ್ ಸಹ ಆಡ್ ಮಾಡಿರಲ್ಲ ಇದಕ್ಕೆ. ಎಕ್ಸಾಕ್ಟ್ಲಿ ನೀವು ಮನೆಯಲ್ಲಿ ನಿಮ್ಮ ಅಮ್ಮ ಅಜ್ಜಿದಿರೆಲ್ಲ ಹೇಗ್ ಮಾಡ್ತಾರೆ ಸಾಂಬಾರ್ ಪುಡಿ, ಅದೇ ರೀತಿ ತಯಾರು ಮಾಡೋದು. ಅಂಡ್ ಅಗೇನ್ ಇದನ್ನ ನಮ್ಮ ಅತ್ತೆನೆ ಅವ್ರ ಕೇಳನೆ ತಯಾರು ಮಾಡಿಸೋದು ನಾನು. ಹಾಗಾಗಿ ಹೇಳ್ತಾ ಇದ್ದೀನಿ, ಇದು ತುಂಬಾನೇ ಪ್ಯೂರ್ ಹೋಮ್ ಮೇಡ್, ನೋ ಕೆಮಿಕಲ್ಸ್, ನೋ ಪ್ರಿಸರ್ವೇಟಿವ್, ನೋ ಆಡೆಡ್ ಕಲರ್ಸ್. ಎಲ್ಲವೂ ಅಷ್ಟೇನೆ, ಯಾವುದ್ರಲ್ಲೂ ಪ್ರಿಸರ್ವೇಟಿವ್ ಇಲ್ಲ. ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಅಲ್ಲೂ ಅಷ್ಟೇನೆ ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ. ನ್ಯಾಚುರಲ್ ಇದು ಎಲ್ಲ. ಬಾದಾಮಿ, ಗೋಡಂಬಿ ಇರುತ್ತೆ. ಇದು ಕಂಪ್ಲೀಟ್ಲಿ ಶುಗರ್ ಫ್ರೀ, ಯಾವುದೇ ರೀತಿ ಶುಗರ್ ಇರಲ್ಲ. ಸೊ ಡಯಾಬಿಟಿಕ್ ಪೇಷಂಟ್ ಸಹ ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ಅಂಡ್ ಮಕ್ಳಿಗೂ ಸಹ ನೀವು ಕೊಡ್ಬೋದು. ಸುಮಾರು ಒಂದು 8 ತಿಂಗಳು 9 ತಿಂಗಳು ಮಕ್ಕಳಿಗೆ ನೀವು ರಾಗಿ ಸರಿ ಮತ್ತೆ ಎಕ್ಸ್ಟ್ರಾ ಬೇರೆ ಏನಾದ್ರು ಪ್ಯೂರೈಸ್ ಮಾಡಿ ತಿನ್ನಿಸ್ತಾ ಇರ್ತೀರಾ ಅಲ್ವಾ, ಅದಕ್ಕೆ ಮೇಲ್ಗಡೆ ಒಂದು 1/2 ಸ್ಪೂನ್ ಆಗೋಷ್ಟು ಈ ಡ್ರೈ ಫ್ರೂಟ್ ಮಿಲ್ಕ್ ಮಿಕ್ಸ್ ಪೌಡರ್ ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಕೊಡ್ಬೋದು. ಸೊ ಅಗೈನ್ ಎಲ್ಲಾ ತರ ಡ್ರೈ ಫ್ರೂಟ್ಸ್ ನ ನೀವು ತಿಂದಷ್ಟೇನೆ ಇದರಲ್ಲಿ ಶಕ್ತಿ ಬರುತ್ತೆ. ಅಂಡ್ ರಾಗಿ ಚೋಕೋ ಮಾಲ್ಟ್ ಅಲ್ಲೂ ಅಷ್ಟೇನೆ ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ. ರಾಗಿ ಎಷ್ಟು ತಿಂಗಳಿಟ್ರು ಕೆಡಲ್ಲ. ತುಂಬಾನೇ ಚೆನ್ನಾಗಿ ನೀವು ಬಲ್ಕ್ ಅಲ್ಲಿ ಬೇಕಾದ್ರೂ ತಗೊಂಡು ಇಟ್ಕೋಬಹುದು. ಒಂದು 3-4 ಮಂತ್ಸ್ ಏನು ಕೆಡಲ್ಲ ಇದರಲ್ಲಿ ಬಾದಾಮಿ, ಗೋಡಂಬಿ ಮತ್ತೆ ಕೆಂಪು ಕಲ್ಸಕ್ರೆ ಆಡ್ ಆಗಿರುತ್ತೆ, ಚಾಕ್ಲೇಟ್ ಪೌಡರ್ ಆಡ್ ಆಗಿರುತ್ತೆ. ನಾವು ಡಯಾಬಿಟಿಕ್ ಇದೀವಿ, ನಮಗೂ ರಾಗಿ ಮಾಲ್ಟ್ ಬೇಕು ಅಂತ ಸುಮಾರು ಜನ ನಮಗೆ ಮೆಸೇಜಸ್ ಮಾಡ್ತಾ ಇದ್ದಿದ್ರಿಂದ ಲಾಸ್ಟ್ ಸೆಕೆಂಡ್ ಬ್ಯಾಚ್ ನಾನು ಏನು ರಾಗಿ ಚೋಕೋ ಮಾಲ್ಟ್ ಪ್ರಿಪೇರ್ ಮಾಡಿದೆ ಅದರಲ್ಲಿ ನಾನು ವಿತೌಟ್ ರಾಕ್ ಶುಗರ್ ಅಂದ್ರೆ ವಿತೌಟ್ ಕೆಂಪು ಕಲ್ಸಕ್ರೆನ ಆಡ್ ಮಾಡಿಬಿಟ್ಟು ಇನ್ನೆಲ್ಲಾನು ಅದನ್ನೊಂದನ್ನು ಬಿಟ್ಬಿಟ್ಟು ಇನ್ನೆಲ್ಲ ಪದಾರ್ಥ ಸೇಮು. ಸೊ ನಾನಲ್ಲಿ ಮೆನ್ಷನ್ ಮಾಡಿರ್ತೀನಿ ರಾಗಿ ಚೋಕೋ ಮಾಲ್ಟ್ ವಿತೌಟ್ ರಾಕ್ ಶುಗರ್ ಅಂತ. ಅದನ್ನ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅದನ್ನ ಡಯಾಬಿಟಿಕ್ ಪೇಷಂಟ್ಸ್ ಇರೋರು ತುಂಬಾನೇ ಚೆನ್ನಾಗಿ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ರಾಗಿ ಕುಡ್ದಾಗೂ ಆಗುತ್ತೆ, ರಾಗಿ ಇಂಟೇಕ್ ಸಹ ಡೈಲಿ ಇಂಟೇಕ್ ಆಗುತ್ತೆ. ಹಾಗೇನೆ ಗುಡ್ನೆಸ್ ಆಫ್ ಚಾಕ್ಲೇಟ್ ಇರುತ್ತೆ, ಲೈಟ್ ಹಿಂಟ್ ಬರುತ್ತೆ. ಚಾಕ್ಲೇಟ್ ಅಂದ ತಕ್ಷಣ ತೀರಾ ಜಾಸ್ತಿ ಏನು ಚಾಕ್ಲೇಟ್ ಪೌಡರ್ ಹಾಕಿ ಮಾಡಿಲ್ಲ. ಸೊ ಒಂದು 23 kg ರಾಗಿಗೆ ಒಂದು 750 ಗ್ರಾಮ್ಸ್ ಆಗೋಷ್ಟು ಮಾತ್ರ ಚಾಕ್ಲೇಟ್ ಪೌಡರ್ ಹಾಕೋದು ನಾನು. ಸೊ ಇದು ಕಂಪ್ಲೀಟ್ಲಿ ರಾಗಿನೇ ಇರೋದು. ಅಂಡ್ ಬಾದಾಮಿ, ಗೋಡಂಬಿ ತುಂಬಾ ಜಾಸ್ತಿ ಕ್ವಾಂಟಿಟಿನಲ್ಲಿ ಇರುತ್ತೆ. ಹಾಗೇನೆ ಕಲ್ಸಕ್ರೆನೂ ಸಹ ಆಡ್ ಆಗಿರುತ್ತೆ. ಸೊ ನಾನು ಮೇಲೆ ಮೆನ್ಷನ್ ಮಾಡಿರ್ತೀನಿ, ನಿಮ್ಗೆ ವಿತೌಟ್ ರಾಕ್ ಶುಗರ್ ಬೇಕು ಅಂದ್ರೆ ರಾಗಿ ಮಾಲ್ಟ್ ವಿತೌಟ್ ಶುಗರ್ ಅಂತ ಮೆನ್ಷನ್ ಮಾಡಿರ್ತೀನಿ. ಅದೇ ಪ್ಯಾಕೆಟ್ ನ ಕಳಿಸ್ತೀನಿ. ನಿಮ್ಗೆ ಶುಗರ್ ಇಲ್ದೇನೆ ರಾಗಿ ಮಾಲ್ಟ್ ಬೇಕು ಅಂದ್ರೆ ಅದು 1/2 kgನೇ ತಗೋಬೇಕು. 1/4 kg ಇದ್ರಲ್ಲಿ ನಮಗ್ ಬರಲ್ಲ. ಯಾಕೆಂದ್ರೆ ಕಲ್ಸಕ್ರೆ ಆಡ್ ಮಾಡೋದಕ್ಕಿಂತ ಮುಂಚೆನೆ ನಾನು ಅದನ್ನ ಸಪರೇಟ್ ಮಾಡ್ಬಿಟ್ಟು ಕೊಟ್ಟಿ ಕಳಿಸ್ತಾ ಇರೋದು.
ನಿನ್ನೆ ಹೇಳಿದ್ದೆ ಇದೇನೂ ಬೇಡ ನಮಗೆ ಬರೀ ಸ್ಪ್ರೌಟೆಡ್ ರಾಗಿ ಫ್ಲೋರ್ ಬೇಕು ಅಂದ್ರೆ ಅದನ್ನು ಸಹ ಸಿಗುತ್ತೆ ಅಂತ. ಅದನ್ನು ಒಂದು 2 kg ಆಗುವಷ್ಟು ಒಬ್ಬೊಬ್ರುನೇ ಆರ್ಡರ್ ಮಾಡ್ಕೊಂಡಿದ್ದಾರೆ. ಒಬ್ರು ಅಂತೂ 1 kg ಸ್ಪ್ರೌಟೆಡ್ ರಾಗಿ ಫ್ಲೋರ್ ಜೊತೆಗೆ ಕೋಂಬೋ ತಗೊಂಡಿದ್ದಾರೆ, 1/4 kg ಇದು ಮತ್ತೆ 1/4 kg ಇದು. ತುಂಬಾನೇ ಅದಂತೂ ಮಕ್ಕಳಿಗೆಲ್ಲ ಸರಿ ಮಾಡಿ ಕುಡ್ಸೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ನೀವು ಸಿಟಿ ಕಡೆ ಇದ್ದೀರಾ, ಒಂದು ಅರ್ಧ kg 1 kg ರಾಗಿನ ಮೊಳಕೆ ಬರ್ಸಿ ಮಿಲ್ಲಲ್ಲಿ ಮಾಡ್ಸಕ್ ಆಗಲ್ಲ ಅಂತ ಅಂದವರು ಇಲ್ಲಿ ಬಲ್ಕಲ್ಲಿ ತಗೊಂಡು ಬೇಕಾದ್ರೆ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಅದನ್ನು ಅಷ್ಟೇನೆ ಮೊಳಕೆ ಬರ್ಸಿದ ತಕ್ಷಣ ನಾವು ಮಿಲ್ ಮಾಡ್ಸಲ್ಲ, ಮೊಳಕೆ ಬರ್ಸಿ ಅದನ್ನ ಒಣಗಿಸ್ಬಿಟ್ಟು ಚೆನ್ನಾಗಿ ಹದವಾಗಿ ಹುರಿದು ಪುಡಿ ಮಾಡೋದ್ರಿಂದ ಒಳ್ಳೆ ಘಮ ಇರುತ್ತೆ ಅದರಲ್ಲಿ, ರಾಗಿ ಫ್ಲೋರ್ ಅಲ್ಲಿ. ನೀವು ಸರಿ ಮಾಡಿಸಿ ಮಕ್ಕಳಿಗೆ ತಿನ್ನಿಸಿದಾಗ ಒಳ್ಳೆ ಟೇಸ್ಟ್ ಇರುತ್ತೆ, ಒಳ್ಳೆ ಘಮ ಬರುತ್ತೆ. ಮಕ್ಕಳು ಸಹ ತುಂಬಾನೇ ಇಷ್ಟಪಟ್ಟು ತಿಂತಾರೆ ರಾಗಿ ಸರಿನ. ಸೊ ಇದಾಗಿತ್ತು ಇವತ್ತಿನ ಇಷ್ಟು ಅಪ್ಡೇಟ್ಸ್ ಕೊಡಬೇಕಾಗಿತ್ತು, ಹಾಗಾಗಿ ಅಪ್ಡೇಟ್ಸ್ ಕೊಟ್ಟಿದ್ದೀನಿ. ಕೋಂಬೋ ಆಫರು ಪ್ರೀ ಬುಕ್ ಮಾಡ್ಕೊಳ್ಳಿ. ನಾನು ಎಲ್ಲರಿಗೂ ಮಂಡೇ ಈವ್ನಿಂಗು ಡಿಸ್ಪ್ಯಾಚ್ ಮಾಡ್ತೀನಿ ಆರ್ಡರ್ಸು. ನಿನ್ನೆ ಎಷ್ಟು ಆರ್ಡರ್ಸ್ ಬಂದಿದೆ ಅಂದರೆ ಆಲ್ಮೋಸ್ಟ್ ಒಂದು 35 to 50 ಆರ್ಡರ್ಸ್ ಬರೀ ಕೋಂಬೋದೇ ಬಂದಿದೆ ನನಗೆ. ಸೊ ಹಾಗಾಗಿ ಜಾಸ್ತಿ ಮಾಡಿಸ್ತಾ ಇದ್ದೀನಿ, ಇವಾಗ ನಾನು ಸೇರ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಇವತ್ತು ಹೇಳ್ಬೇಕಾಗಿ ಬಂತು, ಯಾಕೆಂದ್ರೆ ಒಂದು 2 daysನಲ್ಲಿ ನಿಮಗೆ ಬರಲಿಲ್ಲ ಅಂತ ಅಂದ್ರೆ ನಿಮ್ಗೂ ಚಿಂತೆ ಆಗುತ್ತಲ್ವಾ, ಓ ಏನಪ್ಪಾ ಪೇ ಮಾಡಿದೀವಿ ಇನ್ನೂ ಬಂದಿಲ್ಲ ಅಂತ. ಸೊ ನನ್ನ ಧರ್ಮ ಅದು ನಿಮ್ಗೆ ಇನ್ಫಾರ್ಮ್ ಮಾಡಬೇಕು ಅಂತ, ಹಾಗಾಗಿ ಇನ್ಫಾರ್ಮ್ ಮಾಡಿದ್ದೀನಿ. ಒಂದೇ ದಿನದಲ್ಲಿ ಪ್ರಿಪೇರ್ ಮಾಡ್ಬಿಡ್ಬೋದು ಅನ್ನೋದಾಗಿದ್ದಿದ್ರೆ ನಾನು ಖಂಡಿತ ಮಾಡಿ ಕಳಿಸ್ತಾ ಇದ್ದೆ. ರಾಗಿ ಚೊಕೊಮಾಲ್ಟ್ ಪ್ರಿಪೇರ್ ಆಗ್ಲಿಕ್ಕೆ ಮಿನಿಮಮ್ 5 days ಬೇಕಾಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಜಾಸ್ತಿ ಆರ್ಡರ್ಸ್ ಬರ್ತಾ ಇದೆ, ಹೆಂಗೋ ಏನೋ ಮಾಡಿ ಕೊಡ್ತಾ ಇಲ್ಲ. ಖಂಡಿತವಾಗ್ಲೂ ಹದವಾಗಿ ಎಲ್ಲವೂ ಸಹ ನೀಟ್ ಅಂಡ್ ಕ್ಲೀನ್ ಹೈಜಿನಿಕ್ ಆಗೇನೆ ಮಾಡಿ ಕೊಟ್ಟು ಕಳಿಸ್ತಾ ಇರೋದು. ಸೊ ಹಾಗಾಗಿ ನಾನು ಇದನ್ನ ನಿಮ್ಗೆ ತಿಳಿಸ್ಬೇಕಾಗಿದೆ, ತಿಳಿಸ್ತಾ ಇದ್ದೀನಿ. ಸೊ ಖಂಡಿತ ಆರ್ಡರ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲೇ ಮಾಡೋ ಅಂತ ಎಲ್ಲಾ ನೀಟ್, ನೀವು ಹೇಗೆ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡ್ಕೊಂತೀರೋ ಅದೇ ರೀತಿ ನಮ್ಮ ಮನೆಯಲ್ಲೂ ನಾನು ಅಡುಗೆ ಮನೆಯಲ್ಲೇ ಪ್ರಿಪೇರ್ ಮಾಡಿ ನಿಮ್ಗೂ ಸಹ ಪ್ಯಾಕ್ ಮಾಡಿ ಕಳ್ಸೋದು. ಅದಕ್ಕೆ ಅಂತ ಎಕ್ಸ್ಟ್ರಾ ಏನು ಬೇರೆ ಕಡೆ ಎಲ್ಲ ಏನೂ ಇಲ್ಲ. ಸೊ ನೀವು ವಾಟ್ಸ್ಆ್ಯಪ್ ಮಾಡಬೇಕಾಗಿರೋ ಅಂತ ನಂಬರ್ ಬಂದು 7795846794 7795846794. ಸೊ ಇದಕ್ಕೆ ವಾಟ್ಸ್ಆ್ಯಪ್ ಮಾಡಿ. ನಾರ್ಮಲ್ ಮೆಸೇಜಸ್ ಅಷ್ಟಾಗಿ ರಿಪ್ಲೈ ಬರಲ್ಲ, ವಾಟ್ಸ್ಆ್ಯಪ್ ಆದ್ರೆ ಆಟೋಮೇಟೆಡ್ ಮೆಸೇಜಸ್ ಬಂದ್ಬಿಡುತ್ತೆ, ಹಾಗೇನೆ ರಿಪ್ಲೈಸ್ ಸಹ ಬರ್ತಾ ಇರುತ್ತೆ. ನೀವು ಏನೇ ಕ್ವೈರೀಸ್ ಇದ್ರೂ ಅದ್ರಲ್ಲೇನೆ ನೀವು ಇನ್ಫಾರ್ಮ್ ಮಾಡ್ಬೋದು ನಮಗೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆರ್ಡರ್ಸ್ ಅಂಡ್ ಸಪೋರ್ಟಿಂಗ್. ಥ್ಯಾಂಕ್ ಯು.